ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ 4:30 5 ಗಂಟೆ ಆಗ್ತಾಯಿತ್ತು. ಸೊ ಈ ಟೈಮ್ನಲ್ಲಿ ಮನೆ ಹಿಂದೆ ಇರೋವಂಥ ಒಂದು ತೋಟ ಇತ್ತು. ಅದು ನಮ್ಮದಲ್ಲ ತೋಟ, ಬೇರೆಯವ್ರ ತೋಟ. ಸೊ ಅದರಲ್ಲಿ ಏನೇನೆಲ್ಲ ಮಾಡಿದ್ದಾರೆ ನೋಡೋಣ ಅಂತ ಬಂದಿದ್ವಿ. ಅದು ಅಡಿಕೆ ಮತ್ತು ಬಾಳೆ ತೋಟ ಎರಡೂ ಮಿಕ್ಸ್ ಇರೋವಂಥದ್ದು. ಸೊ ಅದರಲ್ಲಿ ಬೇಲಿ ಪಕ್ಕದಲ್ಲಿ ಎಲ್ಲ ನುಗ್ಗೆ ಗಿಡ, ಆಮೇಲೆ ಪಪಾಯ ಗಿಡ, ಸೀಬೆ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ, ಸೀಬೆಹಣ್ಣಿನ ಗಿಡ. ಸೊ ಇಲ್ಲಿ ನನಗೆ ಎಳೆಯದಾಗಿ ಕಂಡಂಥ ನುಗ್ಗೆ ಸೊಪ್ಪನ್ನು ನೋಡಿದ ಮೇಲೆ ನನಗೆ ಅದರಿಂದ ಏನಾದರೂ ಒಂದು ರೆಸಿಪಿನ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಎಳೆದಾಗಿ ಏನೇನೆಲ್ಲ ಇರುತ್ತೆ ಅಂದರೆ ನುಗ್ಗೆ ಸೊಪ್ಪು ಎಳೆದು ಯಾವುದೆಲ್ಲ ಕಾಣಿಸುತ್ತೆ ಅದೆಲ್ಲ ಮುರ್ಕೊಂಡಿದ್ದೀನಿ. ಸಾಕಿಷ್ಟು ಅನ್ಕೊತೀನಿ, ಇದೇ ಬೇಜಾನಾಯಿತು. ಸೊ ಈ ನುಗ್ಗೆ ಸೊಪ್ಪಿಂದ ನಮ್ಮ ಬಾಡಿಗೆ ತುಂಬಾ ವಿಟಮಿನ್ಸ್ಗಳು ಸಿಗುತ್ತೆ. ಸೊ ಹಾಗೆಯೇ ನಿಶಕ್ತಿ ಇದ್ದವರು, ಮೂಳೆಯ ಪ್ರಾಬ್ಲಮ್ ಇರೋರಿಗೆ, ಮಂಡಿ ನೋವು, ಬೆನ್ನು ನೋವು ಅಂತ ಹೇಳ್ತಾರಲ್ವ. ಸೊ ಈ ಥರ ಇರೋರು ಜಾಸ್ತಿ ನುಗ್ಗೆ ಸೊಪ್ಪನ್ನ ಬಳಸಿ, ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆಯೇ ಅದೇ ತೋಟದಲ್ಲಿ ಸೀಬೆ ಮರನ ನೋಡಿದೆ. ಅದರಲ್ಲಿ ತುಂಬ ಕೆಂಪಗೆ ಕಾಣಿಸ್ತಾ ಇತ್ತು, ಯೆಲ್ಲೋ ಕಲರ್ ಕಾಣಿಸ್ತಾ ಇತ್ತು ಗಿಡದಲ್ಲಿ. ಅದನ್ನು ಕುಯ್ಕೊಂಡು ತಿಂದು ನೋಡಿದ್ರೆ ಒಳಗಡೆ ಫುಲ್ ರೆಡ್ ಸೀಬೆ ಹಣ್ಣು. ಸೊ ನಮ್ಮ ಮನೆ ಮುಂದೆ ಸೀಬೆ ಗಿಡ ಇದೆ, ಬಟ್ ಅಷ್ಟೊಂದು ಟೇಸ್ಟಿ ಏನಿರಲ್ಲ. ಅದು ಫುಲ್ ರೆಡ್ ವೈಟ್ ಕಲರ್ ಸೀಬೆ ಹಣ್ಣು, ಇದು ಒಳಗಡೆ ರೆಡ್ ಕಲರ್ ಇರೋವಂಥ ಸೀಬೆ ಹಣ್ಣು. ಸೊ ಇದು ತಿನ್ನೋಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಹಾಗೆ ಪಕ್ಕದಲ್ಲೇ ಒಂದು ಬಾಳೆಗೊನೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಸೀಬೆ ಹಣ್ಣನ್ನು ಕುಯ್ಕೊಂಡು ತಿನ್ಕೊಂಡು ಮನೆಗೆ ಬಂದಿದ್ದೆ. ಸೊ ನಂತರ ನಾನು ಇಲ್ಲಿ ಒಂದು ಕಪ್ನಷ್ಟು ತೊಗರಿಬೇಳೆನ ತಗೊಂಡು ಅದನ್ನು ತೊಳೆದು ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟೇ ಹಾಕ್ಕೊಳ್ಳಿ. ಹಾಗೆಯೇ ನಾನು ತೊಗೊಂಬಂದಂಥ ಫ್ರೆಶ್ ಆಗಿರೋವಂಥ ನುಗ್ಗೆ ಸೊಪ್ಪನ್ನು ಏನಿದೆ ಫುಲ್ ಒಂದೊಂದೇ ಎಲೆ ಬಿಡಿಸೋಕೆ ಹೋಗಬೇಡಿ. ಎಳೆಯದಾಗಿರೋವಂಥ ಕಡ್ಡಿ ಸಮೇತ ಹಾಕ್ಕೊಂಡ್ರು ಕೂಡ ಅದರಲ್ಲೂ ಕೂಡ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಅದನ್ನು ಹಾಕ್ಕೊಂಡು ನಂತರ 2 ವಿಷಲ್ನ ಹಾಕಿಸ್ಕೊಳ್ಳಿ. 2-3 ಅಂದರೆ ಆದರೂ ಆಗುತ್ತೆ. ಯಾಕಂದರೆ ಬೇಳೆ ಏನಿದೆ ತೊಗರಿಬೇಳೆ ಅದು ಫುಲ್ಲು ಮ್ಯಾಶ್ ಆಗೋ ಥರ, ಅಂಬ್ಲಿ ಥರ ಆಗೋ ತನಕ ಬೇಯಿಸ್ಕೋಬೋದು. ಇಲ್ಲ ನಮಗೆ ಬೇಳೆ ಥರನೇ ಸಿಕ್ಕಿದ್ರು ಪರವಾಗಿಲ್ಲ ಅಂದರೆ 2 ವಿಷಲ್ ಸಾಕಾಗುತ್ತೆ. ಸೊ ನಂತರ ನಾನು ಇಲ್ಲೊಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಇದು ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು. ಸೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಘಮ ಅಂತ ಸ್ಮೆಲ್ ಅಂತೂ ಚೆನ್ನಾಗಿ ಬರುತ್ತೆ. ಮನೆಯೆಲ್ಲ ಫುಲ್ ಆವರಿಸ್ಕೊಂಡ್ಬಿಟ್ಟಿತ್ತು ನನಗೆ. ನಿಜ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಮಾಡ್ತಾಯಿದ್ದೆ ಏನೋ ಒಂದು. ಆಮೇಲೆ ಟೊಮೆಟೊ ಹಣ್ಣು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ 2 ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ಇದು ಫುಲ್ಲು ಮ್ಯಾಶ್ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಮೆತ್ತಗಾಗುತ್ತೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಹಾಗೆಯೇ ಬೇಯಿಸಿ ಆಮೇಲೆ ಇದಕ್ಕೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೊಬೇಕು. ನಾವು ಉಪ್ಪಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಅದು ಬೇಗ ಮ್ಯಾಶ್ ಆಗುತ್ತೆ. ಹಾಗೆಯೇ ನಂತರ ಇದಕ್ಕೆ ನಾನು ನುಗ್ಗೆ ಸೊಪ್ಪು ಏನಿದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಷ್ಟೇ ನಾವು ಬೇಳೆ ಜೊತೆ ಬೇಯಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ಹಾಗೆಯೇ ಈ ಥರ ಟೊಮೆಟೊ ಜೊತೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಂತರ ಸ್ವಲ್ಪ ಲಿಟ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ನಂತರ ಮತ್ತೆ ತಿರುಗಿಸಿ. ಅದೇನಾಗುತ್ತೆ ಅಂದರೆ ನುಗ್ಗೆ ಸೊಪ್ಪಿಂದು ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಬೇಗ. ಹಾಗಾಗಿ ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಸೀದೋಗ್ಲಿಕ್ಕೆ ಬಿಡಬೇಡಿ. ಆವಾಗವಾಗ 2 ನಿಮಿಷಕ್ಕೊಮ್ಮೆ 1 ನಿಮಿಷಕ್ಕೊಮ್ಮೆ ನಾವೇನು ಪ್ಲೇಟ್ನ ಮುಚ್ಚಿಟ್ಟಿರ್ತೀವಿ ಅದನ್ನು ತೆಗೆದು ಈ ಥರ ತಿರುಗಿಸ್ತಾ ಇರಬೇಕು. ನುಗ್ಗೆ ಸೊಪ್ಪು ಈ ಎಣ್ಣೆ ಜೊತೆ ಫ್ರೈ ಮಾಡ್ತಾಯಿದ್ರೆ ಟೊಮೆಟೊ ಜೊತೆ ಅದ್ರ ಫುಲ್ ಬೆಂದಾದ್ಮೇಲೆ ಅದ್ರ ಫ್ಲೇವರ್ ಮಾತ್ರ ಅಮೇಝಿಂಗ್ ಆಗಿತ್ತು. ನನಗಂತೂ ಮನೆ ತುಂಬ ಅದೇ ಸ್ಮೆಲ್ ಬರ್ತಾಯಿತ್ತು, ಚೆನ್ನಾಗಿತ್ತು. ಹಾಗೆ ಟೇಸ್ಟ್ ಈ ಸ್ಮೆಲ್ಲೇ ಈ ಥರ ಬರಬೇಕಾದ್ರೆ ಇನ್ನು ಟೇಸ್ಟ್ ಯಾವ ರೀತಿ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ. ಟೇಸ್ಟ್ ಅಂತ ಕಳಪೆ ಅಂತ ಏನು ಬರಲಿಲ್ಲ, ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಳ್ತೀನಿ, ನಿಜ ನೀವು ಮತ್ತೆ ನುಗ್ಗೆ ಸೊಪ್ಪು ಕಂಡಾಗಲೆಲ್ಲ ಇದನ್ನೇ ಮಾಡ್ಕೊತೀರಾ. ಸೊ ನಂತರ ಮತ್ತೆ ಮುಚ್ಚಿ ಮತ್ತೆ ಒಂದು 2-3 ನಿಮಿಷ ಬೇಯಿಸ್ಕೊಂಡೆ. ಈಗ ನೋಡಿ ಯಾವ ರೀತಿ ಬೆಂದೋಗಿದೆ ಅಂತ. ಸೊ ಈ ಥರ ಬೆಂದ ನಂತರ ನಾವೇನು ಬೇಳೆ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಇದ್ರೊಳಗಡೆ ಹಾಕ್ಕೊಬೇಕು. ಸೊ ಇದು ಚೆನ್ನಾಗಿ ನಾವೇನು ಒಗ್ಗರಣೆ ಮಾಡ್ಕೊತಾ ಇದ್ವಿ, ಟೊಮೆಟೊದಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಅದು ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಈ ಸೊಪ್ಪೆಲ್ಲ ಏನಿದೆ ಅದೆಲ್ಲ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ನಂತರ ನಾವು ಈ ಬೇಳೆ ನುಗ್ಗೆ ಸೊಪ್ಪು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ಈ ಟೈಮಲ್ಲಿ. ಸೊ ಬೇಳೆ ಇನ್ನೂ ಬೇಳೆ ಥರನೇ ಇದೆ, ಯಾಕಂದರೆ ನಾನು 2 ವಿಷಲ್ ಹಾಕ್ಸ್ಕೊಂಡಿರೋದು. ನೀವು ಇನ್ನೂ ತುಂಬ ಬೇಕು ಅಂದರೆ ಇನ್ನೊಂದು 2-3 ವಿಷಲ್ ಬೇಯಿಸ್ಕೊಂಡ್ರೆ ಅದು ತೆಳುವಾಗುತ್ತೆ. ನನಗೆ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ. ಈ ಚಪಾತಿ, ಪೂರಿ, ರೊಟ್ಟಿ, ದೋಸೆ ಯಾವುದ್ರ ಜೊತೆ ತಿಂದರೂ
ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಕಡೆ ಪಕ್ಷ ನಾವು ರೈಸ್ ಜೊತೆ ತಿನ್ನಬೇಕು ಅಂದರೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ಸಾಂಬಾರು ಥರ ಕೂಡ ಆಗುತ್ತೆ. ಸೊ ಇದಕ್ಕೆ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ಮಾಡಿರೋವಂಥ ಮನೆಯಲ್ಲಿ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ ಹಾಕ್ಕೊಂಡ್ರೂ ಆಗುತ್ತೆ. ಸೊ ನಂತರ ಇಲ್ಲಿ ಧನಿಯಾ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪನ. ಹಾಗೆಯೇ 1 ಸ್ಪೂನಷ್ಟು 1 ಟೀ ಸ್ಪೂನಷ್ಟು ನಾನು ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಹಾಕಿದ ನಂತರ ರುಚಿಗೆ ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಬೇಕು. ಯಾಕಂದರೆ ಬೇಳೆ ಬೇಯಬೇಕಾದ್ರೂ ಹಾಕ್ಕೊಂಡಿದ್ವಿ ಮತ್ತು ಟೊಮೆಟೊ ಬೇಯಬೇಕಾದ್ರೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಿ. ಈಗ ನೋಡ್ಕೊಂಡು ಅಷ್ಟೇ ಉಪ್ಪಿನ ಪುಡಿನ ಹಾಕ್ಕೊಡಿ. ಬೇಡ ಅಂದರೆ ಬೇಡ, ನೀವು ಮುಂಚೆನೇ ಜಾಸ್ತಿ ಹಾಕಿರ್ತೀರ ಅಂದಮೇಲೆ ಈ ಟೈಮಲ್ಲಿ ಬೇಡ ಅಂತ ಅನಿಸುತ್ತೆ. ಸೊ ನಂತರ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಬೇಳೆ ಏನಿದೆ ಅದೆಲ್ಲ 4 ಭಾಗ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನಮಗಿಷ್ಟೇ ಸಾಕು, ದಾಲ್ ಥರ ಆದರೂ ಸಾಕು, ಹಿಂಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅನ್ನೋರು ತಿನ್ಬೋದು. ಇಲ್ಲ ನಾನು ನೀರು ಆ್ಯಡ್ ಮಾಡಿಕೊಂಡು ಸಾಂಬಾರು ಥರ ಮಾಡ್ಕೊಂಡು ತಿಂತೀನಿ ಅಂದರೂ ಕೂಡ ತಿನ್ಬೋದು. ಇದನ್ನು ರೈಸ್ ಜೊತೆ, ಮುದ್ದೆ ಜೊತೆ ಅಥವಾ ಯಾವುದೇ ರೀತಿ ಚಪಾತಿ, ಪೂರಿ, ಸಾಗು, ದೋಸೆ ಯಾವುದ್ರ ಜೊತೆ ತಿಂದರೂ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರೈಸ್ ಜೊತೆ ಸರ್ವ್ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.